ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿ ಚಿದಾನಂದ್ ಅವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂತ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಕ್ಕಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ತಲುಪಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಯಾವೆಲ್ಲ ವಿಚಾರಗಳನ್ನ ಹೇಳಿದ್ರು, ಅವರ ಜೊತೆ ಯಾರೆಲ್ಲ ಇದ್ರು ಅನ್ನೋದನ್ನ ಬನ್ನಿ ನೋಡ್ಕೊಂಡ್ ಬರೋಣ. ಮುಂಚೆ ಎಲ್ಲರೂ ಡೆಲ್ಲಿಂದ ಆಗ್ತಾನೆ, ಎಲ್ಲಿ ಅವ್ರಿಗೆ ಕೊಡ್ಲೇಬೇಕು ಕಾಂಟ್ರಾಕ್ಟರ್ಸ್. ಇಲ್ಲಿ ನಾವೇನ ಇನ್ಫ್ಲೂಯೆನ್ಸ್ ಮಾಡ್ಕೊಡಕ್ ಬರಲ್ಲ. ಹಂಗ ಅವ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಇದ್ರಲ್ಲಿ ಹಾಕ್ತಾರಲ್ಲ, RTI ಕಾನೂನು ಬಂದಿರೋದ್ರಿಂದ ಅವ್ರಿಗೆ ಕೊಡಬೇಕಾಗತ್ತೆ. ಕೊಟ್ಟಾಗ ಏನಾಗುತ್ತೆ, ಅವ್ರು ಲೇಟ್ ಬೇರೆ ರಾಜ್ಯದಾಗಿರ್ತಾರೆ. ನಮ್ಮ ಕಾಂಟ್ರಾಕ್ಟರ್ ಮಾಡಿ ಜಲ್ದಿ ಹೇಳ್ಬಿಡ್ತೀವಿ ನಾವು. ಆಮೇಲೆ ಮುಂಚೆ ಕಾರ್ಪೊರೇಷನ್ ಆಗಿ ನಾವೇನ್ ಮಾಡ್ತೀವಿ, ನಗರಸಭೆಯಲ್ಲಿ ಮುಂಚೆನೆ ಕೆಲಸ ಅವ್ರಿಗೆ ಕಾಂಟ್ರಾಕ್ಟರ್ ಇರ್ತೀವಿ. ದಾವಣಗೆರೆ ಎಲ್ಲ ಕೊಂಡಿ ಮುಚ್ಚಿರಪ್ಪ ಅಂತ ಕಾಂಟ್ರಾಕ್ಟ್ ಕೊಟ್ಬಿಡ್ತಿದ್ವಿ. ಅವ್ರು ಮಾಡೋದು ಆಮೇಲೆ ಬಿಲ್ ಇಸ್ಕೊಳ್ಳೋದು, ಆಮೇಲೆ ವರ್ಕೌಟ್ ಮಾಡ್ತಿದ್ವಿ. ಈಗ RTI ಬಂದ ಮೇಲೆ ಎಲ್ಲ ಕಾನೂನು ಪ್ರಕಾರನೇ ಆಗ್ಬೇಕು. ಹಂಗಾಗಿ ಎಲ್ಲ ಗುಂಡಿಗಳು ಮುಚ್ತಾ ಇದಾರೆ. ಮಲ್ಲಿಕಾರ್ಜುನ ಸಚಿವರು ಹೇಳಿದರೆ ಎಲ್ಲ ಮುಚ್ತಾ ಇದಾರೆ. ಇನ್ನು ಕೆಲವು ಮುಚ್ಚ ಹೋದಾಗ ಅದಡಿ ರೋಡ್ ಬಂದಿದೆ, ಅದನ್ನು ಕೂಡ ಮಾಡ್ತಾರೆ ಮೊನ್ನೆ ಹೇಳಿದರೆ. ಇನ್ನೊಂದು 15 ಎಲ್ಲವೂ ಮುಚ್ತಾರೆ. ಇದರಿಂದ CDPO ಪ್ಲಾನ್ ಮತ್ತೆ ನಾವು ಮಾಡಬೇಕು ಅಂತ ಕೋರ್ಕೊಂಡಾಗ ಮತ್ತೆ ಕೆಲವು ರೋಡ್ಗಳು, ಕೆಲವು ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಆಮೇಲೆ ಕೆಲವು ಇಂಡಸ್ಟ್ರಿಗಳು ಮಾಡೋದಕ್ಕೆ ಕೆಲವು ಲೇಔಟ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಮತ್ತೊಂದು CDPO ಪ್ಲಾನ್ ಮಾಡಬೇಕು ಅಂತ ನಾವು ಸರ್ಕಾರ ಬಂದ ತಕ್ಷಣ ಕೊಟ್ಟಿದ್ವಿ. ಅದಕ್ಕೆ ಅವ್ರು ಮಾಡಕ್ ಹೇಳಿದರೆ ನಮಗೆ 1200 ಅಪ್ಲಿಕೇಶನ್ಗಳು ಬಂದಾವ. ಯಾವ್ಯಾವ ಏನೇನ್ ಮಾಡ್ಬೇಕು, ಯಾವ ಝೋನ್ ಏನೇನ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ದಾವಣಗೆರೆಯಲ್ಲಿ ಒಂದು ತಿಂಗಳಲ್ಲಿ 5,000 ಜನ ನಮಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವೆಲ್ಲ ಸಲಹೆಗಳನ್ನ ತಗೊಂಡು ಮತ್ತೆ CDPO ಪ್ಲಾನ್ ಮತ್ತೆ ಏನೇನು ಅಭಿವೃದ್ಧಿಗೆ ಏನೇನು ಆಗ್ಬೇಕು ಅವೆಲ್ಲ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಬಣ್ಕಾರ್ ಅವರು ಇವತ್ತು ವಿಶೇಷವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಸೊ ಈ ಪತ್ರಿಕಾಗೋಷ್ಠಿಯಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡಿದ್ರು, ಯಾರೆಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ರು, ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತಕ್ಕದ್ದನ್ನ ಬನ್ನಿ ನೋಡ್ಕೊಂಡ್ ಬರೋಣ. 14ನೇ ತಾರೀಕು ಅಂದರೆ ಶುಕ್ರವಾರದಿಂದ 16ನೇ ತಾರೀಕು ಭಾನುವಾರದ 3 ದಿವಸ ರಾಜ್ಯ ನೇತ್ರ ತಜ್ಞರ ಸಮ್ಮೇಳನವನ್ನು ಆಯೋಜಿಸಿದೆ. ಇದನ್ನು ಜಜಮು ವೈದ್ಯಕೀಯ ಮಹಾವಿದ್ಯಾಲಯ, SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ನಮ್ಮ ದಾವಣಗೆರೆಯಲ್ಲಿ ಇರುವಂಥ ನೇತ್ರ ತಜ್ಞರು ಎಲ್ಲರೂ ಸೇರಿ ಇದನ್ನು ಆಯೋಜಿಸಿದ್ದಾರೆ. ಈ ಒಂದು ಸಮಾರಂಭದ ಉದ್ಘಾಟನೆ 14ನೇ ತಾರೀಕು 12 ಗಂಟೆಗೆ ನಡೆಯಲಿದೆ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಆಶೀರ್ವಾದದಿಂದ ನಮ್ಮ ಲೋಕಸಭಾ ಸದಸ್ಯರಾದಂಥ ಮೇಡಮ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು ನಮ್ಮ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವರು ಬರ್ತಾ ಇದ್ದಾರೆ. ಅವರ ಜೊತೆ ಇನ್ನೊಬ್ಬರು ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಶ್ರೀನಿವಾಸ್ ಅಂತ ಅವರು ಕೂಡ್ಲಿಗಿ ಇಂದ ಚುನಾಯಿತರಾದಂಥ ಶಾಸಕರು. ಅದ್ರ ಜೊತೆಗೆ ಅವರು ಡೆಲ್ಲಿ ಏಮ್ಸ್ನಲ್ಲಿ ಇದೇ ಆಪ್ತಾಲ್ಮಾಲಜಿ MD ಮುಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರನ್ನು ಕೂಡ ಕರೆದಿದ್ದಾರೆ. ಸುಮಾರು ಈವರೆಗೆ ನಿನ್ನೆ ತನಕ 1100 ಜನ ವೈದ್ಯರು ಇದಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ಇದು ರಾಜ್ಯ ಸಮ್ಮೇಳನ ಆಗಿದ್ರೂ ಕೂಡ ಅಕ್ಕಪಕ್ಕದ ರಾಜ್ಯಗಳಿಂದ ತೆಲಂಗಾಣ, ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ ಈ 5 ರಾಜ್ಯಗಳಿಂದ ವೈದ್ಯರುಗಳು ಈ ಒಂದು ಸಮ್ಮೇಳನದಲ್ಲಿ ಪ್ರತಿನಿಧಿಗಳಾಗಿ ನೋಂದಾಯಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಏಮ್ಸ್ ದೆಹಲಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದೆಹಲಿ, ಮತ್ತೆ ಕಲ್ಕತ್ತಾ, ಚೆನ್ನೈ, ಹೈದರಾಬಾದ್ ಈ ನಗರಗಳಿಂದ ನಾವು ಹೆಸರಾಂತ ವೈದ್ಯರುಗಳನ್ನ ಕರೆಸ್ತಿದ್ದೇವೆ. ಪ್ರತಿನಿಧಿ ಒಂದು ಹಾಲಿನಿಂದ ಇನ್ನೊಂದು ಹಾಲಿಗೆ ಎದ್ದೋಗುವಂತ ಅವಶ್ಯಕತೆ ಬರುವುದಿಲ್ಲ ಅವರಿಗೆ. ಈಗ ಮೊದಲನೇ ಹಾಲಲ್ಲಿ ಕೂತಿದ್ದು, 2ನೇ ಹಾಲಲ್ಲಿ ಏನೋ ಇನ್ನೊಂದು ಚೆನ್ನಾಗಿ ನಡೀತಾ ಇದೆ, ಅಲ್ಲಿ ಸೀಟ್ ಇರಲಿಲ್ಲ ಅಥವಾ ಎದ್ದೋಗಕ್ಕೆ ಟೈಮ್ ಆಗಲಿಲ್ಲ ಅಂದ್ರೂ ಕೂಡ ಇಲ್ಲೇ ಕೂತಿದ್ರು. ಅವ್ರಿಗೆ ನಾವು ಇದನ್ನು ಕೊಟ್ಟಿರ್ತೇವೆ, ಪ್ಲಸ್ ವಿಡಿಯೋ ಸ್ಕ್ರೀನ್ ಇರುತ್ತೆ. ಒಂದು ಪ್ಲೇಸಲ್ಲಿ ಪ್ರಬಂಧವನ್ನು ಮಂಡಿಸೋರು, ಉಪನ್ಯಾಸ ಮಾಡೋರು ಅಲ್ಲೇ ಇರ್ತಾರೆ. 2ನೇ ರೂಮ್, 3ನೇ ರೂಮಲ್ಲೆಲ್ಲ ಆ ಸ್ಕ್ರೀನ್ಗಳು ಇರುತ್ತೆ. ಅವ್ರು ಮಾತಾಡಿದ್ದು ಕೂಡ ಇವ್ರು ಕೇಳಿಸ್ಕೋಬೋದು. ಸೊ ಈಗ ನಾನು ಹಾಲ್ 2ರಲ್ಲಿ 5 ಜನ ಕೂತಿದ್ರೆ 5 ಜನನು ಬೇರೆ ಬೇರೆ ಹಾಲಿಗೆ ಟ್ಯೂನ್ ಆಗ್ಬೋದು. ಸೊ ಇದು ಸೈಲೆಂಟ್ ಹಾಲ್ಸ್ ಅಂತ ಹೇಳಿ ಹೊಸದಾಗಿ ಒಂದು ನನ್ನ ಜೊತೆ ಡಾಕ್ಟರ್ HM ರವೀಂದ್ರನಾಥ್ ದೃಷ್ಟಿ ಆಸ್ಪತ್ರೆಯ ದುರ್ಗಾಪಡೆ. ಸೊ ಈ ಹೆಸರನ್ನ ಕೇಳಿದ್ರೆ ಸಾಕು ಪುಂಡ್ರೆಲ್ಲ ಒಂದಷ್ಟು ಹೆದರ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಆ ರೀತಿಯ ಒಂದು ಕಠಿಣ ಶಿಕ್ಷೆಯನ್ನ ಕೊಡ್ತಕ್ಕಂಥ
ಹೆಸರುವಾಸಿಯಾಗಿರ್ತಕ್ಕಂಥ ದುರ್ಗಾಪಡೆಯವರು ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿನ್ನೆ ಗಾಂಧಿನಗರ ಸರಹದ್ದಿನ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಚಿತ್ರದುರ್ಗದ ಸವಿತಾ ಅಂತಕ್ಕಂಥವ್ರು ಆಟೋದಲ್ಲಿ ತಮ್ಮ ಮೊಬೈಲ್ನ ಬಿಟ್ಟು ಇಳಿದು ಬಿಡುತ್ತಾರೆ. ತಕ್ಷಣಕ್ಕೆ ಅಲ್ಲೇ ಗಸ್ತಿನಲ್ಲಿದ್ದಕ್ಕಂತಹ ಜಯರತ್ನಮ್ಮ ಮತ್ತು ಸಿಬ್ಬಂದಿ ಅವರಿಗೆ ಈ ವಿಚಾರವನ್ನ ತಿಳಿಸ್ತಾರೆ. ತಕ್ಷಣ ಕಾರ್ಯಪ್ರವೃತ್ತರಾಗಿರ್ತಕ್ಕಂತಹ ಸಿಬ್ಬಂದಿಯವರು ಆ ಆಟೋವನ್ನು ಪತ್ತೆ ಮಾಡಿ ಅವರ ಒಂದು ಮೊಬೈಲ್ನ ವಾಪಸ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನಿಜಕ್ಕೂ ಕೂಡ ಸವಿತಾ ಅವರು ತುಂಬಾ ಖುಷಿಯಿಂದ ಈ ದುರ್ಗಾಪಡೆಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ರು. SP ಅವರು ಕೂಡ ಇವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಿಜಕ್ಕೂ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದಾಗ ಯಾರು ಅಭಿನಂದಿಸಲ್ಲ ಹೇಳಿ. ನಾವು ಕೂಡ V1 ವಾಹಿನಿ ವತಿಯಿಂದ ಈ ಸಿಬ್ಬಂದಿಯವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ನಿನ್ನೆ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಯಾರಿಗ್ ಗೊತ್ತಿಲ್ಲ ಹೇಳಿ. 9 ಜನ ಅಮಾಯಕರ ಪ್ರಾಣವನ್ನ ತೆಗೆದಿರ್ತಕ್ಕಂಥ ದುರ್ಘಟನೆ ಸಂಪೂರ್ಣ ದೆಹಲಿ ಅಷ್ಟೇ ಅಲ್ಲ, ನಮ್ಮ ಒಂದು ಭಾರತದಾದ್ಯಂತ ಎಚ್ಚರಿಕೆಯನ್ನ ವಹಿಸಬೇಕಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಕರ್ನಾಟಕ ರಾಜ್ಯದ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲೂ ಕೂಡ ಶಿಸ್ತನ್ನ ವಹಿಸಬೇಕು, ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿದ್ದೇ ತಡ. ದಾವಣಗೆರೆಯ SP ಆಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಕೂಡ ತಕ್ಷಣಕ್ಕೆ ಸಭೆಯನ್ನ ಕರೆದು ಹೆಚ್ಚಿನ ಸಿಬ್ಬಂದಿಯನ್ನ ಅಲಾಟ್ ಮಾಡಿ ಯಾವುದೇ ರೀತಿಯ ಅಹಿತಕರಗಳು ಘಟನೆಗಳು ನಡಿಬಾರದು ಅನ್ನೋ ನಿಟ್ಟಿನಲ್ಲಿ ಕಠಿಣ ಒಂದು ಕಾನೂನನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸುವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವರ ಒಂದು ಕೆಲಸಕ್ಕೆ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ. ಸೊ ನಾವು ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ತಕ್ಷಣ ಕಾರ್ಯಪ್ರವೃತ್ತರಾಗ್ತಿರೋದಕ್ಕೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರಲಿ ಅಂತಕ್ಕಂಥ ಆಶಯ ನಮ್ಮದು. ನಿನ್ನೆ ಡೆಲ್ಲಿಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಕೂಡ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಅಲರ್ಟ್ ಆಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಿನ್ನೆನೇ ಮಾನ್ಯ DG and IGP ಅವರ ಆದೇಶದಂತೆ ಅವ್ರಿಗೆ ಕೂಡ ಎಲ್ಲರಿಗೆ ಅಲರ್ಟ್ ಮಾಡಿದ್ದೇವೆ. ನಿನ್ನೆಯಿಂದನೇ ನಾವು ಎಲ್ಲ ಕ್ರೌಡೆಡ್ ಪ್ಲೇಸಸಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲೆಲ್ಲ AC ಆ್ಯಂಟಿ ಸಬೋಟೇಜ್ ಚೆಕ್ಕಿಂಗ್ ಕೂಡ ಆಗಿದೆ. ಜಿಲ್ಲಾದ್ಯಂತ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಕೂಡ 18 ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೀವಿ. ನೆನ್ನೆನೇ ಎಲ್ಲ ಕಡೆ ಲಾಡ್ಜಸ್ಸು, ರೆಸ್ಟೋರೆಂಟ್ಸು, ಎನಿ ಸಸ್ಪೆಕ್ಟ್ಸು ಬೇರೆ ಥರದಕ್ಕೆ ಕೂಡ ನಾವು ಚೆಕ್ ಮಾಡಿದ್ದೀವಿ. ಅದಲ್ಲದೆ ಎಲ್ಲ ಕಡೆ ಪ್ಯಾಟ್ರೋಲಿಂಗು, ಗುಡ್ ಮಾರ್ನಿಂಗ್ ಬೀಟು, ಫುಡ್ ಪ್ಯಾಟ್ರೋಲಿಂಗ್ ಈವ್ನಿಂಗು ಕೂಡ ಜಾಸ್ತಿ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಯಾವುದೇ ಸಸ್ಪೆಕ್ಟ್ಸ್ ಇದ್ದರೆ, ಬೇರೆ ಥರದ ಏನಿ ಮೂಮೆಂಟ್ಸ್ ಇದ್ದರೆ ನಮ್ಮ ಗಮನಕ್ಕೆ ತರಲಿಕ್ಕೆ ಸಾರ್ವಜನಿಕರಲ್ಲಿ ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀವಿ. ಮತ್ತೊಮ್ಮೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಗೆ ಎಲ್ಲಿಲ್ಲದ ಪ್ರೋತ್ಸಾಹ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಮತ್ತು ನಾಳೆ ವಿಶೇಷವಾಗಿರ್ತಕ್ಕಂಥ 2 ದಿವಸಗಳ ಮೇಲಾಟ ಕ್ರೀಡಾಕೂಟ ಪುರುಷ ಮತ್ತು ಬಾಲಕಿಯರಿಗಾಗಿ ನಡೀತಾ ಇದೆ. ಈ ಕ್ರೀಡಾಪಟುಗಳು ಬಂದು ಪ್ರಶಸ್ತಿ ಇದೀಗ ತಾನೇ ಮುಕ್ತಾಯಗೊಂಡಂತಹ ಚಕ್ರ ಎಸೆತ ಪ್ರಾಥಮಿಕ ಶಾಲೆ ವಿಭಾಗದ ಬಾಲಕಿಯರ ವಿಭಾಗದಲ್ಲಿ ಅಂಡರ್ 7 ಬಾಯ್ಸ್ಗೆ ಎತ್ತರ ಜಿಗಿತದ ಪ್ರಾರಂಭವಾಗಲಿದೆ. 100 ಮೀಟರ್ ಓಟ ಅತಿ ವೇಗದ ಓಟ ಅಂಡರ್ 17, ಅತಿ ವೇಗದ ಓಟ ಅಂಡರ್ 17, ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಕ್ಕಾಗಿ ಪೈಪೋಟಿ. ಹಾಜರಿದ್ದು ಪ್ರಶಸ್ತಿ ಪದಕ ಪಡೆದಿದ್ದಾರೆ. ಟ್ಯಾಕ್ಲೇರ್ ಮಾಡಿ ಪ್ಲೀಸ್. ಹೈ ಜಂಪ್ ಇದು ಮೊದಲನೇ ಕರೆ. ಎತ್ತರ ಜಿಗಿತ 17 ವರ್ಷ ವಯಸ್ಸು ಇದು ಮೊದಲ ಕರೆ. ಕ್ರೀಡಾಪಟುಗಳ ಹೆಸರು ಇರುತ್ತಿದೆ. ಶ್ವೇತಾ BP ಗಿರಿಯಮ್ಮ ಪುಡಶಾಲೆ ಹರಿಹರ ಬಾಲಕಿಯರ ವಿಭಾಗ 3 ಕಿಲೋಮೀಟರ್ ಹಾಗೂ ಕ್ರೀಡಾಪಟುಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತೃತೀಯ ಸ್ಥಾನ 3000 ಮೀಟರ್ ಓಟ ಯಶೋಧ ನೀನೆ ಹೋಗು ಗಿರಿಯಮ್ಮ ಪುಡಶಾಲೆ. ಇದಿಷ್ಟು ಮಾಹಿತಿ ಇವತ್ತಿನದಾಗಿತ್ತು. ಸೊ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳಿಗಾಗಿ @NDTV ಡಿವಿಷನ್ ತಪ್ಪದೇ ಫಾಲೋ ಮಾಡ್ತಾ ಇರಿ. ನಿಮ್ಮ ಬಳಿ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಅಥವಾ ಸುದ್ದಿ ಇದ್ರೆ ಒಂದು ದಿವಸ ಮುಂಚಿತವಾಗಿ ನಮ್ಮ ಈ ಒಂದು ನಂಬರ್ಗೆ ದಯಮಾಡಿ ತಿಳಿಸಿ. ಆ ಎಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನ ನಿಮ್ಮ ಒಂದು ವಾಹಿನಿ ಮಾಡುತ್ತೆ ಅನ್ನೋದನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ಳಿ. ಸದಾ ನಿಮ್ಮ ಹಾರೈಕೆ, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ @NDTV ಡಿವಿಷನ್ ಸದಾ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗ್ಲಿ. ಶುಭಮಸ್ತು. ನಮಸ್ಕಾರ.